ಕರ್ನಾಟಕದ ಹೆಮ್ಮೆ ನಂದಿನಿ ಹಾಲು. ಆಲ್ಮೋಸ್ಟ್ ಪ್ರತಿಯೊಬ್ಬರ ಮನೆಯಲ್ಲೂ ಈ ಬ್ರ್ಯಾಂಡ್ನ ಒಂದಾದ್ರೂ ಪ್ರಾಡಕ್ಟ್ ಇದ್ದೇ ಇರುತ್ತೆ. ಏನಿಲ್ಲ ಅಂದ್ರೂ ಹಾಲನ್ನಾದ್ರೂ ಬಳಸ್ತಾರೆ. ನಂದಿನಿ ಹಾಲು ಬೇರೆ ಬೇರೆ ಬಣ್ಣದ ಪ್ಯಾಕೆಟ್ಗಳಲ್ಲಿ ಲಭ್ಯವಿದೆ. ಆದ್ರೆ ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಯಾವ್ದು ಸಿಗುತ್ತೋ ಅದನ್ನ ಎಲ್ಲದಕ್ಕೂ ಬಳಸ್ತಾರೆ. ಇದರಿಂದ ಕೆಲವೊಂದು ಪದಾರ್ಥಗಳ ರುಚಿ, ಕನ್ಸಿಸ್ಟೆನ್ಸಿ ಹಾಳಾಗಬಹುದು. ಹಾಗಿದ್ರೆ ಯಾವ ಹಾಲಿನ ಪ್ಯಾಕೆಟ್ ಯಾವುದಕ್ಕೆ ಬಳಸಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಂದಿನಿ ಗುಡ್ ಲೈಫ್ ಮಿಲ್ಕ್. ಸಾಮಾನ್ಯವಾಗಿ ಪ್ಯಾಕೆಟ್ ಹಾಲನ್ನ ಬಿಸಿ ಮಾಡಿಯೇ ಬಳಸಲಾಗುತ್ತೆ. ಆದ್ರೆ ನಂದಿನಿ ಗುಡ್ ಲೈಫ್ ಹಾಲನ್ನ ಬಿಸಿ ಮಾಡೋ ಅಗತ್ಯವಿಲ್ಲ. ಈ ಹಾಲನ್ನ ಪ್ಯಾಕೆಟ್ಗೆ ಹಾಕೋ ಮೊದಲೇ 137 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬಿಸಿ ಮಾಡಿರ್ತಾರೆ. ಈ ಹಾಲನ್ನ ನೀವು 10 ದಿನಗಳವರೆಗೂ ಫ್ರಿಡ್ಜ್ ಇಲ್ಲದೆಯೇ ಸ್ಟೋರ್ ಮಾಡಬಹುದು. ಸೊ ನೀವು ಹಾಸ್ಟೆಲ್ ಪಿಜಿಗಳಲ್ಲಿ ಸ್ಟೇ ಮಾಡ್ತಿದ್ರೆ ಅಥವಾ ಬಿಸಿ ಮಾಡೋ ಫೆಸಿಲಿಟಿ ಇಲ್ಲ ಅಂತಾದ್ರೆ ಈ ಹಾಲನ್ನ ಬಳಸಬಹುದು. ಇನ್ನು ಟೀ ಕಾಫಿ ಮಾಡೋದಕ್ಕೆ ನಂದಿನಿಯ ಹಸಿರು ಬಣ್ಣದ ಪ್ಯಾಕೆಟ್ ಅಥವಾ ನೀಲಿ ಬಣ್ಣದ ಪ್ಯಾಕೆಟ್ ಬಳಸಬಹುದು. ಚಿಕ್ಕ ಮಕ್ಕಳಿಗೆ ಹಾಲನ್ನ ಕೊಡೋದಾದ್ರೆ ಹಸಿರು ಬಣ್ಣದ ಪ್ಯಾಕೆಟ್ ಬಳಸಬಹುದು. ಯಾಕಂದ್ರೆ ಬೇರೆ ಬಣ್ಣದ ಪ್ಯಾಕೆಟ್ಗಳಲ್ಲಿ ಹಸುವಿನ ಹಾಲಿನ ಜೊತೆ ಎಮ್ಮೆ ಹಾಲು ಕೂಡ ಬೆರೆತಿರುತ್ತೆ. ಆದ್ರೆ ಹಸಿರು ಬಣ್ಣದ ಪ್ಯಾಕೆಟ್ನಲ್ಲಿ ಬರೋದು ಪ್ಯೂರ್ ಹಸುವಿನ ಹಾಲು. ಗಟ್ಟಿ ಮೊಸರನ್ನ ತಯಾರಿಸಲು ನಂದಿನಿ ಸ್ಪೆಷಲ್ ಹಾಲನ್ನ ಅಥವಾ ಕೇಸರಿ ಬಣ್ಣದ ನಂದಿನಿ ಶುಭಂ ಹಾಲನ್ನ ಬಳಸಬಹುದು. ಪಾಯಸ ಅಥವಾ ಸಿಹಿ ಪದಾರ್ಥಗಳಿಗೆ ನಂದಿನಿ ಸಮೃದ್ಧಿ ಹಾಲು ಬಳಸಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇನ್ನು ಪನ್ನೀರ್ ತಯಾರಿಸಲು ಕೂಡ ನಂದಿನಿ ಸಮೃದ್ಧಿ ಹಾಲನ್ನ ಬಳಸಬಹುದು. ವಯಸ್ಸಾದವರಿಗೆ ನಂದಿನಿ ಸ್ಲಿಮ್ ಸ್ಕಿಮ್ಡ್ ಮಿಲ್ಕ್ ಪ್ಯಾಕೆಟ್ ಹಾಲನ್ನ ಕೊಡಬಹುದು. ಇದರಲ್ಲಿ ಹೆಸರೇ ಹೇಳುವಂತೆ ಕೊಬ್ಬಿನಂಶ ಕಡಿಮೆ ಇರೋದ್ರಿಂದ ವಯಸ್ಸಾದವರಿಗೆ ಜೀರ್ಣಿಸಿಕೊಳ್ಳಲು ಸುಲಭವಾಗಿದೆ.